ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಇವತ್ತಿನ ವಿಡಿಯೋದಲ್ಲಿ ನಾವು ಹಳೆಯ ಪ್ರೀವಿಯಸ್ ಇಯರ್ RDCC ಕ್ವಶನ್ ಪೇಪರಲ್ಲಿ ಸಹಕಾರ ವಿಷಯದ ಬಗ್ಗೆ ಮಾತನಾಡೋಣ. ಈ RDCC ಪರೀಕ್ಷೆಯಲ್ಲಿ ಪ್ರಶ್ನೆ ಸಂಖ್ಯೆ 76ರಿಂದ ಪ್ರಶ್ನೆ ಸಂಖ್ಯೆ 125ರವರೆಗೆ ಸಹಕಾರ ವಿಷಯದ ಬಗ್ಗೆ ಪ್ರಶ್ನೆಗಳು ಇರ್ತವೆ. 50 ಪ್ರಶ್ನೆಗಳಿರ್ತವೆ. ಅದಕ್ಕೆ ಇದರ ಮೇಲೆ ಬಹಳ ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ, ಯಾಕಂದರೆ ಯಾವುದೇ ಕ್ವಶನ್ ಕೂಡ ಮಿಸ್ ಆಗಬಾರ್ದು. ಹಿಂದಿನ ಹಳೆಯ ಪ್ರಶ್ನೆ ಪತ್ರಿಕೆಗಳಲ್ಲಿ ಕೇಳಿದ ಪ್ರಶ್ನೆಗಳು ಮತ್ತೆ ಕೇಳುವ ಚಾನ್ಸಸ್ ಬಹಳ ಇರುತ್ತೆ. ಅದಕ್ಕೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಪ್ರಶ್ನೆ ಸಂಖ್ಯೆ 76. ಸಹಕಾರ ಸಂಸ್ಥೆಯ ಆಡಳಿತ ಇವರ ಕೈಯಲ್ಲಿದೆ. ಸಹಕಾರ ಸಂಸ್ಥೆಯ ಆಡಳಿತ ಯಾರ ಕೈಯಲ್ಲಿರುತ್ತೆ ಅಂದರೆ ಆಪ್ಷನ್ ಸಿ, ನಿರ್ದೇಶಕ ಮಂಡಳಿ ಅವರ ಕೈಯಲ್ಲಿರುತ್ತೆ. ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 77. ಕೇಂದ್ರೀಯ ಅಡಿಕೆ ಮತ್ತು ಕೋಕೋವಾ ಮಾರುಕಟ್ಟೆ ಮತ್ತು ಪ್ರೊಸೆಸಿಂಗ್ ಸಹಕಾರ ನಿಯಮಿತ ಯಾವ ರಾಜ್ಯಗಳನ್ನು ಒಳಗೊಂಡಿದೆ? ಇದು ಕೇಂದ್ರೀಯ ಅಡಿಕೆ ಮತ್ತು ಕೋಕೋವಾ ಮಾರುಕಟ್ಟೆ ಮತ್ತು ಪ್ರೊಸೆಸಿಂಗ್ ಸಹಕಾರ ನಿಯಮಿತ ಇದು ಯಾವ 2 ರಾಜ್ಯಗಳ ನಡುವೆ ಇದೆ ಅಂದರೆ ಆಪ್ಷನ್ ಎ, ಕರ್ನಾಟಕ ಮತ್ತು ಕೇರಳ ರಾಜ್ಯಗಳನ್ನು ನಡುವೆ ಒಳಗೊಂಡಿದೆ. ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 78. ನಬಾರ್ಡ್ ಸಂಸ್ಥೆ ಸ್ಥಾಪನೆಯಾದ ವರ್ಷ? NABARD, ನಬಾರ್ಡ್ ಅಂದರೆ ನ್ಯಾಷನಲ್ ಬ್ಯಾಂಕ್ ಆಫ್ ಅಗ್ರಿಕಲ್ಚರ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್. ಇದು ಯಾವಾಗ ಸ್ಥಾಪನೆ ಆಯಿತು ಅಂದರೆ ಆಪ್ಷನ್ ಸಿ, 1982ರಲ್ಲಿ ಸ್ಥಾಪನೆ ಆಯಿತು. ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 79. ಪ್ರಾಥಮಿಕ ಸಹಕಾರ ಸಂಘಗಳ ಮೂಲ ಬಂಡವಾಳ ಯಾವುದು? ಪ್ರೈಮರಿ ಕ್ಯಾಪಿಟಲ್ ಅಂದರೆ ಪ್ರಾಥಮಿಕ ಸಹಕಾರ ಸಂಘಗಳ ಮೂಲ ಬಂಡವಾಳ ಯಾವುದು ಅಂದರೆ ಆಪ್ಷನ್ ಎ, ಸದಸ್ಯರ ಷೇರು ಹಣ. ಇದು ಪ್ರಾಥಮಿಕ ಸಹಕಾರ ಸಂಘಗಳ ಮೂಲ ಬಂಡವಾಳ ಆಗಿದೆ. ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 80. ಭೂ ಅಭಿವೃದ್ಧಿ ಬ್ಯಾಂಕ್ ಅಥವಾ ಭೂ ಅಡಮಾನ ಬ್ಯಾಂಕಿನ ಬದಲಾದ ಹೆಸರು? ಅಂದರೆ ಭೂ ಅಭಿವೃದ್ಧಿ ಬ್ಯಾಂಕ್ ಅಥವಾ ಭೂ ಅಡಮಾನ ಬ್ಯಾಂಕ್ ಅಂತ ಇರೋ ಹೆಸರನ್ನು ಬದಲು ಮಾಡಿ ಬೇರೆ ಹೆಸರಿಟ್ಟಾರ. ಅದು ಯಾವ ಹೆಸರು ಅಂದರೆ ಆಪ್ಷನ್ ಬಿ, ಸಹಕಾರ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ ಅಂತ ಬದಲು ಮಾಡಿ ಇಟ್ಟಾರ. ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 81. ಬ್ಯಾಂಕಿಂಗ್ ಓಂಬಡ್ಸ್ಮನ್ ಇವರು ಯಾವ ವಿಷಯಕ್ಕೆ ಸಂಬಂಧಪಟ್ಟವರು? ಅಂದರೆ ಈ ಬ್ಯಾಂಕಿಂಗ್ ಓಂಬಡ್ಸ್ಮನ್ ಅನ್ನೋವರು ಯಾವ ವಿಷಯಕ್ಕೆ ಸಂಬಂಧಪಟ್ಟವರು ಅಂದರೆ ಆಪ್ಷನ್ ಸಿ, ಗ್ರಾಹಕರ ಕುಂದುಕೊರತೆಗಳ ಪರಿಹಾರ ಈ ವಿಷಯಕ್ಕೆ ಸಂಬಂಧಪಟ್ಟವರು. ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 82. ಸಾರಸ್ವತ ಕೋಆಪರೇಟಿವ್ ಬ್ಯಾಂಕ್ ಭಾರತದಲ್ಲಿ ಯಾವ ರೀತಿಯ ಸಹಕಾರಕ್ಕೆ ಉದಾಹರಣೆಯಾಗಿದೆ? ಈ ಸಾರಸ್ವತ ಕೋಆಪರೇಟಿವ್ ಬ್ಯಾಂಕ್ ಅನ್ನೋದು ಭಾರತದಲ್ಲಿ ಯಾವ ರೀತಿಯ ಸಹಕಾರಕ್ಕೆ ಉದಾಹರಣೆಯಾಗಿದೆ ಅಂದರೆ ಆಪ್ಷನ್ ಎ, ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್. ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 83. ಬ್ಯಾಂಕಿನಲ್ಲಿ ಗ್ರಾಹಕರು ಉಳಿತಾಯ ಖಾತೆ ಹೊಂದಿದ್ದರೆ ಅದು ಬ್ಯಾಂಕ್ ಮತ್ತು ಗ್ರಾಹಕರ ಮಧ್ಯೆ ಎಂತಹ ಸಾಮಾನ್ಯ ಸಂಬಂಧವನ್ನು ತರುತ್ತದೆ? ಅಂದರೆ ಒಬ್ಬ ವ್ಯಕ್ತಿ ಬ್ಯಾಂಕಿನಲ್ಲಿ ಉಳಿತಾಯ ಖಾತೆ ಹೊಂದಿದ್ದಾನೆ ಅಂದರೆ ಅದು ಬ್ಯಾಂಕ್ ಮತ್ತು ಆ ವ್ಯಕ್ತಿಯ ನಡುವೆ ಎಂಥ ಸಾಮಾನ್ಯ ಸಂಬಂಧವನ್ನು ತರ್ತದೆ ಅಂದರೆ ಆಪ್ಷನ್ ಬಿ, ಡೆಬ್ಟರ್ ಕ್ರೆಡಿಟರ್ ಅನ್ನೋ ಸಾಮಾನ್ಯ ಸಂಬಂಧವನ್ನು ತರುತ್ತದೆ. ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 84. ಒಂದು ಸಹಕಾರ ಸಂಘವನ್ನು ಪ್ರಾರಂಭಿಸಲು ಕಡಿಮೆ ಎಂದರೆ ಎಷ್ಟು ಸದಸ್ಯರು ಇರಬೇಕು? ಒಂದು ಸಹಕಾರ ಸಂಘ ಸ್ಥಾಪನೆ ಮಾಡಬೇಕಂದ್ರೆ ಅದರಲ್ಲಿ ಮಿನಿಮಮ್ ಎಷ್ಟು ಸದಸ್ಯರು ಇರಬೇಕಂದ್ರೆ ಆಪ್ಷನ್ ಡಿ, 20 ಸದಸ್ಯರು ಇರಲೇಬೇಕು. ಮೊದಲು 10 ಅಂತಿತ್ತು, ಈಗ 20 ಅಂತ ಮಾಡಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಡಿ, 20 ಸದಸ್ಯರು. ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 85. ಲಂಡನ್ನಲ್ಲಿ ಡ್ಯಾಶ್ ರಲ್ಲಿ ನಡೆದ ಅಂತಾರಾಷ್ಟ್ರೀಯ ಸಹಕಾರ ಕಾಂಗ್ರೆಸ್ನ ಮೂಲಕ ಇಂಟರ್ ನ್ಯಾಷನಲ್ ಕೋಆಪರೇಟಿವ್ ಅಲೈನ್ಸ್ ಅಸ್ತಿತ್ವಕ್ಕೆ ಬಂತು. ಅಂದರೆ ಇದು ICA, ಇಂಟರ್ನ್ಯಾಷನಲ್ ಕೋಆಪರೇಟಿವ್ ಅಲೈನ್ಸ್ ಅನ್ನೋದು ಲಂಡನ್ನಲ್ಲಿ ಎಷ್ಟರಲ್ಲಿ ಅಸ್ತಿತ್ವಕ್ಕೆ ಬಂತು ಅಂದರೆ ಆಪ್ಷನ್ ಎ, 1895ರಲ್ಲಿ ಅಸ್ತಿತ್ವಕ್ಕೆ ಬಂತು. ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 86. ಭಾರತದಲ್ಲಿ ಸಹಕಾರ ಸಂಘಗಳ ಮೂಲಕ ನಡೆದ ಬಿಳಿ ಕ್ರಾಂತಿಗೆ ನಾಯಕತ್ವ ವಹಿಸಿದವರು ಯಾರು? ಬಿಳಿ ಕ್ರಾಂತಿ ಇದನ್ನು ಶ್ವೇತ ಕ್ರಾಂತಿ ಅಂತ ಕೂಡ ಕರೀತಾರೆ, ವೈಟ್ ರೆವಲ್ಯೂಷನ್. ಇದರ ನಾಯಕತ್ವ ಯಾರು ವಹಿಸಿದ್ರಂದರೆ ಆಪ್ಷನ್ ಸಿ, ವರ್ಗೀಸ್ ಕುರಿಯನ್. ಡಾಕ್ಟರ್ ವರ್ಗೀಸ್ ಕುರಿಯನ್ ಅವರು ಇದರ ನಾಯಕತ್ವ ವಹಿಸಿದರು. ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 87. ಪಟ್ಟಣ ಸಹಕಾರಿ ಬ್ಯಾಂಕುಗಳು, ವೇತನದಾರರ ಸಂಘಗಳು,
ಸ್ಕ್ರಿಫ್ಟ್ ಮತ್ತು ಪತ್ತಿನ ಸಂಘಗಳು ಇವು ಯಾವುದಕ್ಕೆ ಉದಾಹರಣೆ? ಅಂದರೆ ಈ ಪಟ್ಟಣ ಸಹಕಾರಿ ಬ್ಯಾಂಕ್ಗಳು, ವೇತನದಾರರ ಸಂಘಗಳು, ಸ್ಕ್ರಿಫ್ಟ್ ಮತ್ತು ಪತ್ತಿನ ಸಂಘಗಳು ಇವು ಯಾವುದಕ್ಕೆ ಉದಾಹರಣೆ ಅಂದರೆ ಕೃಷಿಯೇತರ, ಆಪ್ಷನ್ ಬಿ ಕೃಷಿಯೇತರ ಪತ್ತಿನ ಸಂಘಗಳು. ಇವು ಕೃಷಿಗೆ ಸಂಬಂಧಪಟ್ಟು ಅಲ್ಲ, ಇವು ಕೃಷಿಯೇತರ ಪತ್ತಿನ ಸಂಘಗಳು. ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 88. ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆಯಡಿಯಲ್ಲಿ ಸಹಕಾರ ಸಂಘ ಎಂದರೆ? ಅಂದರೆ ಈ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆಯಡಿಯಲ್ಲಿ ಒಂದು ಸಹಕಾರ ಸಂಘ ಅಂದರೆ ಯಾವುದು ಅಂದರೆ ಆಪ್ಷನ್ ಡಿ ಬಿ ಅಥವಾ ಸಿ. ಬಿ ಇದ್ರೂ ಸರಿ ಅಥವಾ ಸಿ ಇದ್ರೂ ಸರಿ. ಬಿ ಅಂದರೆ KCS ಕಾಯ್ದೆಯಡಿಯಲ್ಲಿ ನೋಂದಣಿಯಾಗಿರುವ ಸಂಘ ಅಥವಾ KCS ಕಾಯ್ದೆಯಡಿಯಲ್ಲಿ ನೋಂದಣಿಯಾಗಿರುವಂತೆ ಪರಿಗಣಿಸಲ್ಪಡುವ ಸಂಘ. ಇವೆರಡರಲ್ಲಿ ಯಾವುದಿದ್ರೂ ಕರೆಕ್ಟ್. ಅದಕ್ಕೆ ಆಪ್ಷನ್ ಡಿ ಬಿ ಅಥವಾ ಸಿ. ನೆಕ್ಸ್ಟ್ 89ನೇ ಪ್ರಶ್ನೆ. ಸಹಕಾರ ಸಂಘಗಳ ನೋಂದಣಿಗೆ ಅರ್ಜಿ ಸಲ್ಲಿಸುವ ಪ್ರತಿಯೊಬ್ಬ ಸದಸ್ಯನ ವಯಸ್ಸು ಎಷ್ಟು ವರ್ಷಕ್ಕೆ ಮೇಲ್ಪಟ್ಟಿರಬೇಕು? ಡ್ಯಾಶ್ ವರ್ಷಕ್ಕೆ ಮೇಲ್ಪಟ್ಟಿರಬೇಕು. ಅಂದರೆ ಒಂದು ಸಹಕಾರಿ ಸಂಘವನ್ನು ನೋಂದಣಿ ಮಾಡಬೇಕಂದ್ರೆ ಅದರಲ್ಲಿರುವ ಪ್ರತಿ ಸದಸ್ಯನ ವಯಸ್ಸು ಎಷ್ಟಿರಬೇಕು, ಎಷ್ಟಕ್ಕೆ ಮೇಲ್ಪಟ್ಟಿರಬೇಕು ಅಂದರೆ ಆಪ್ಷನ್ ಸಿ 18 ವರ್ಷಕ್ಕಿಂತ ಮೇಲ್ಪಟ್ಟಿರಬೇಕು. ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 90. ವೈಕುಂಠ ಮೆಹ್ತಾ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಕೋಆಪರೇಟಿವ್ ಮ್ಯಾನೇಜ್ಮೆಂಟ್ ಭಾರತದ ಯಾವ ನಗರದಲ್ಲಿದೆ? ಈ ವೈಕುಂಠ ಮೆಹ್ತಾ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಕೋಆಪರೇಟಿವ್ ಮ್ಯಾನೇಜ್ಮೆಂಟ್ ಅನ್ನೋದು ಭಾರತದಲ್ಲಿ ಯಾವ ನಗರದಲ್ಲಿದೆ ಅಂದರೆ ಆಪ್ಷನ್ ಎ ಪುಣೆ ನಗರದಲ್ಲಿದೆ. ಇದು ಪುಣೆ ನಗರದಲ್ಲಿದೆ. ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 91. ಅಂದಿನ ಬಾಂಬೆ ಪ್ರಾಂತ್ಯದ ಡ್ಯಾಶ್ಯಲ್ಲಿ 1915ರಲ್ಲಿ ಮೊಟ್ಟ ಮೊದಲನೇ ಮಾರುಕಟ್ಟೆ ಸಹಕಾರ ಸಂಸ್ಥೆ ಅಸ್ತಿತ್ವಕ್ಕೆ ಬಂದಿತು. ಅಂದರೆ ಅವತ್ತಿನ ಬಾಂಬೆ ಪ್ರಾಂತ್ಯದಲ್ಲಿ ಯಾವ ನಗರದಲ್ಲಿ 1915ರಲ್ಲಿ ಮೊಟ್ಟ ಮೊದಲ ಮಾರುಕಟ್ಟೆ ಸಹಕಾರ ಸಂಸ್ಥೆ ಅಸ್ತಿತ್ವಕ್ಕೆ ಬಂದಿತು? ಯಾವ ನಗರದಲ್ಲಿ ಅಂದರೆ ಆಪ್ಷನ್ ಎ ಹುಬ್ಬಳ್ಳಿಯಲ್ಲಿ. ಅಂದಿನ ಬಾಂಬೆ ಪ್ರಾಂತ್ಯದ ಹುಬ್ಬಳ್ಳಿಯಲ್ಲಿ 1915ರಲ್ಲಿ ಮೊಟ್ಟ ಮೊದಲನೇ ಮಾರುಕಟ್ಟೆ ಸಹಕಾರ ಸಂಸ್ಥೆ ಅಸ್ತಿತ್ವಕ್ಕೆ ಬಂತು. ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 92. ಮಾಧ್ಯಮಿಕ ಸಹಕಾರಿ ಸಂಘವು ಒಂದು. ಈ ಮಾಧ್ಯಮಿಕ ಸಹಕಾರಿ ಸಂಘ ಅನ್ನೋದು ಒಂದು ಏನಂದರೆ ಆಪ್ಷನ್ ಡಿ ಮೇಲಿನ ಎಲ್ಲವೂ ಸರಿ. ಅಂದರೆ ಈ ಮಾಧ್ಯಮಿಕ ಸಹಕಾರಿ ಸಂಘ ಅನ್ನೋದು ಒಂದು ಸಹಕಾರ ಕೂಟನೂ ಹೌದು, ಸಹಕಾರ ಒಕ್ಕೂಟನೂ ಹೌದು, ಸಹಕಾರ ಸಗಟು ಸಂಘನೂ ಹೌದು. ಅದಕ್ಕೆ ಆಪ್ಷನ್ ಡಿ ಮೇಲಿನ ಎಲ್ಲವೂ ಸರಿ. ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 93. ಲ್ಯಾಂಪ್ಸ್ ಎಂದರೆ? ಲ್ಯಾಂಪ್ಸ್ನ ವಿಸ್ತೃತ ರೂಪ ಕೇಳಿದ್ದಾರೆ. ಲ್ಯಾಂಪ್ಸ್ ಅಂದರೆ ಏನಂದರೆ ಲಾರ್ಜ್ ಏರಿಯಾ ಮಲ್ಟಿಪರ್ಪಸ್ ಸೊಸೈಟೀಸ್. ಆಪ್ಷನ್ ಬಿ ಸರಿಯಾದ ಉತ್ತರ. ಲ್ಯಾಂಪ್ಸ್ ಅಂದರೆ ಲಾರ್ಜ್ ಏರಿಯಾ ಮಲ್ಟಿಪರ್ಪಸ್ ಸೊಸೈಟೀಸ್. ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 94. ಕರ್ನಾಟಕ ಸೌಹಾರ್ದ ಸಹಕಾರ ಕಾಯ್ದೆ ಯಾವ ವರ್ಷದಲ್ಲಿ ಜಾರಿಯಾಯಿತು? ಕರ್ನಾಟಕ ಸೌಹಾರ್ದ ಸಹಕಾರ ಕಾಯ್ದೆ ಯಾವ ವರ್ಷದಲ್ಲಿ ಜಾರಿ ಆಯಿತು ಅಂದರೆ ಆಪ್ಷನ್ ಎ 1997ರಲ್ಲಿ ಜಾರಿಗೆ ಬಂತು. ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 95. ಪ್ರಧಾನಮಂತ್ರಿ ಜನಧನ್ ಯೋಜನೆ ಅಡಿಯಲ್ಲಿ ಖಾತೆದಾರನಿಗೆ ಈ ಮೊತ್ತದವರೆಗೂ ಜೀವ ವಿಮೆ ಸಿಗುತ್ತದೆ. ಅಂದರೆ ಈ ಪ್ರಧಾನಮಂತ್ರಿ ಜನಧನ್ ಯೋಜನೆ ಅಡಿಯಲ್ಲಿ ಒಬ್ಬ ಖಾತೆದಾರ ಇದ್ದರೆ ಆತನಿಗೆ ಎಷ್ಟು ಹಣದವರೆಗೆ ಜೀವ ವಿಮೆ ಸಿಗುತ್ತದೆ ಅಂದರೆ ಆಪ್ಷನ್ ಸಿ 30,000 ರೂಪಾಯಿವರೆಗೆ ಜೀವ ವಿಮೆ ಸಿಗುತ್ತದೆ. ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 96. ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳವು ಎಲ್ಲಿ ನೆಲೆಗೊಂಡಿದೆ? ಅಂದರೆ ಈ ಕರ್ನಾಟಕ ರಾಜ್ಯದ ಕೋಆಪರೇಟಿವ್ ಫೆಡರೇಷನ್ ಎಲ್ಲಿ ಅದ ಅಂದರೆ ಆಪ್ಷನ್ ಡಿ ಬೆಂಗಳೂರಿನಲ್ಲಿ ನೆಲೆಗೊಂಡಿದೆ. ಬೆಂಗಳೂರಿನಲ್ಲಿ ಐತೆ. ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 97. ಸಹಕಾರಿ ಸಂಘದ ಸದಸ್ಯತ್ವವು ಯಾವಾಗ ಕೊನೆಗೊಳ್ಳುತ್ತದೆ? ಅಂದರೆ ಒಬ್ಬ ಸಹಕಾರಿ ಸಂಘದಲ್ಲಿ ಒಬ್ಬ ಸದಸ್ಯ ಅಂದರೆ ಆ ಸದಸ್ಯತ್ವ ಯಾವಾಗ ಕೊನೆಗೊಳ್ಳುತ್ತೆ ಅಂದರೆ ಆಪ್ಷನ್ ಎ ಸದಸ್ಯ ವ್ಯಕ್ತಿಯು ಮೃತನಾದಾಗ. ಆ ಸದಸ್ಯತ್ವ ಹೊಂದಿರುವ ವ್ಯಕ್ತಿ ಮೃತನಾದಾಗ ಮಾತ್ರ ಆತನ ಸದಸ್ಯತ್ವವು ಕೊನೆಗೊಳ್ಳುತ್ತದೆ. ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 98. ಹಕ್ಕು ಮಾಹಿತಿ ಕಾಯ್ದೆ 2005 ಸಹಕಾರಿ ಬ್ಯಾಂಕುಗಳಿಗೆ ಏಕೆ ಅನ್ವಯವಾಗುವುದಿಲ್ಲ? ಹಕ್ಕು ಮಾಹಿತಿ ಕಾಯ್ದೆ 2005 ಇದು ಸಹಕಾರಿ ಬ್ಯಾಂಕುಗಳಿಗೆ ಯಾಕೆ ಅನ್ವಯ ಆಗೋದಿಲ್ಲ ಅಂದರೆ ಆಪ್ಷನ್ ಸಿ ಯಾಕಂದರೆ ಅವು ಸಾರ್ವಜನಿಕ ಪ್ರಾಧಿಕಾರ ಅಲ್ಲ. ಇವು ಸಹಕಾರಿ ಬ್ಯಾಂಕ್ಗಳು ಸಾರ್ವಜನಿಕ ಪ್ರಾಧಿಕಾರವಲ್ಲ. ಅದಕ್ಕೆ ಹಕ್ಕು ಮಾಹಿತಿ ಕಾಯ್ದೆ 2005 ಅದಕ್ಕೆ ಅನ್ವಯ ಆಗೋದಿಲ್ಲ. ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 99.
ಹೊಸದಾಗಿ ನೋಂದಣಿಯಾದ ಸಹಕಾರ ಸಂಘ ಎಷ್ಟು ತಿಂಗಳೊಳಗೆ ವಾರ್ಷಿಕ ಸರ್ವ ಸದಸ್ಯರ ಸಭೆಯನ್ನು ನಡೆಸಬೇಕು? ಅಂದರೆ ರಿಜಿಸ್ಟರ್ ಆಗೈತೆ ಒಂದು ಸಹಕಾರಿ ಸಂಘ, ಅದು ಎಷ್ಟು ತಿಂಗಳೊಳಗೆ ವಾರ್ಷಿಕ ಸರ್ವ ಸದಸ್ಯರ ಸಭೆ ನಡೆಸಬೇಕಂದ್ರೆ ಆಪ್ಷನ್ ಎ 18 ತಿಂಗಳೊಳಗೆ ಸರ್ವ ಸದಸ್ಯರ ಸಭೆಯನ್ನು ನಡೆಸಬೇಕು. ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 100. ಈ ಕೆಳಕಂಡ ಯಾವುದಕ್ಕೆ ಸಹಕಾರ ವಿದ್ಯಾನಿಧಿಯನ್ನು ಬಳಸುವಂತಿಲ್ಲ? ಅಂದರೆ ಈ ಸಹಕಾರ ವಿದ್ಯಾನಿಧಿ ಅನ್ನೋದನ್ನು ಯಾವುದಕ್ಕೆ ಬಳಸಬಾರ್ದು ಕೆಳಗೆ ಆಪ್ಷನ್ಗಳಲ್ಲಿ? ಅಂದರೆ ಆಪ್ಷನ್ ಸಿ, ಸಹಕಾರ ಸಂಘಗಳ ಸಿಬ್ಬಂದಿಯವರಿಗೆ ವೇತನ ಪಾವತಿಸಲು ಬಳಸುವಂತಿಲ್ಲ. ರಾಜ್ಯದಲ್ಲಿ ಸಹಕಾರ ಚಳವಳಿಯನ್ನು ಪ್ರೋತ್ಸಾಹಿಸಲು ಬಳಸಬಹುದು. ಸಹಕಾರ ಸಂಘಗಳ ಸಿಬ್ಬಂದಿಯವರಿಗೆ ತರಬೇತಿ ಏರ್ಪಡಿಸಲು ಬಳಸಬಹುದು. ನಿರ್ದೇಶಕರಿಗೆ ಶಿಕ್ಷಣ ಒದಗಿಸಲು ಕೂಡ ಬಳಸಬಹುದು. ಆದರೆ ಸಹಕಾರ ಸಂಘಗಳ ಸಿಬ್ಬಂದಿಯವರಿಗೆ ವೇತನ ಪಾವತಿಸಲು ಬಳಸುವಂತಿಲ್ಲ. ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 101. ಯಾವುದೇ ಸಹಕಾರ ಸಂಘವು ತನ್ನ ನಿವ್ವಳ ಲಾಭಾಂಶದಿಂದ ಕನಿಷ್ಠ ಪಕ್ಷ %ರಷ್ಟನ್ನು ತನ್ನ ರಿಸರ್ವ್ ಫಂಡ್ಗೆ ವರ್ಗಾಯಿಸಬೇಕು. ಅಂದರೆ ಒಂದು ಸಹಕಾರ ಸಂಘ ತನ್ನ ನಿವ್ವಳ ಲಾಭಾಂಶದಲ್ಲಿ ಕಡಿಮೆ ಅಂದರೆ ಎಷ್ಟು ಶೇಕಡರಷ್ಟು ತನ್ನ ರಿಸರ್ವ್ ಫಂಡ್ಗೆ ವರ್ಗಾಯಿಸಬೇಕಂದ್ರೆ ಆಪ್ಷನ್ ಬಿ 25%, 4ರಲ್ಲಿ 1 ಭಾಗ 25% ನಿವ್ವಳ ಲಾಭಾಂಶವನ್ನು ರಿಸರ್ವ್ ಫಂಡ್ಗೆ ವರ್ಗಾಯಿಸಬೇಕು. ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 102. ಸಹಕಾರ ಸಂಘದ ನಿರ್ದೇಶಕ ಮಂಡಳಿ ಹಾಗೂ ಕಾರ್ಯಕಾರಿ ಸದಸ್ಯರ ಆಯ್ಕೆಗಾಗಿ ನಡೆಯುವ ಸಾಮಾನ್ಯ ಚುನಾವಣೆಯು ಇವರ ಉಸ್ತುವಾರಿಯಲ್ಲಿ ನಡೆಯಬೇಕಾಗುತ್ತದೆ. ಅಂದರೆ ಸಹಕಾರ ಸಂಘದ ನಿರ್ದೇಶಕ ಮಂಡಳಿ ಹಾಗೂ ಕಾರ್ಯಕಾರಿ ಸದಸ್ಯರ ಆಯ್ಕೆಗಾಗಿ ನಡೆಯುವ ಸಾಮಾನ್ಯ ಚುನಾವಣೆಯು ಯಾರ ಉಸ್ತುವಾರಿಯಲ್ಲಿ ನಡಿಬೇಕಂದ್ರೆ ಆಪ್ಷನ್ ಸಿ, ಸಹಕಾರ ಚುನಾವಣಾ ಪ್ರಾಧಿಕಾರ. ಹೇಗೆ ನಮ್ಮ ಭಾರತದ ಚುನಾವಣಾ ಪ್ರಾಧಿಕಾರ ಅದ ಅದರಂಗೆ ಸಹಕಾರ ಚುನಾವಣಾ ಪ್ರಾಧಿಕಾರ ಇರುತ್ತೆ. ಇದರ ಉಸ್ತುವಾರಿಯಲ್ಲಿ ಸಹಕಾರ ಸಂಘದ ನಿರ್ದೇಶಕ ಮಂಡಳಿ ಹಾಗೂ ಕಾರ್ಯಕಾರಿ ಸದಸ್ಯರನ್ನು ಆಯ್ಕೆ ಮಾಡೋಕೆ ಸಾಮಾನ್ಯ ಚುನಾವಣೆ ನಡೆಸಲಾಗುತ್ತೆ. ಪ್ರಶ್ನೆ ಸಂಖ್ಯೆ 103. ಕರ್ನಾಟಕ ಸಹಕಾರ ಕಾಯ್ದೆ ಅನ್ವಯ ಸಹಕಾರ ಸಂಘಗಳ ಪದಾಧಿಕಾರಿಗಳಿಗೆ ಅಧಿಕಾರದ ಅವಧಿ ಈ ಕೆಳಕಂಡಂತೆ ಇರುತ್ತದೆ. ಅಂದರೆ ಕರ್ನಾಟಕ ಸಹಕಾರ ಕಾಯ್ದೆ ಅನ್ವಯ ಒಬ್ಬರು ಸಹಕಾರ ಸಂಘದ ಪದಾಧಿಕಾರಿ ಆಗ್ಯಾರಂದರೆ ಅವರ ಅಧಿಕಾರಾವಧಿ ಎಷ್ಟು ವರ್ಷ ಇರುತ್ತೆ ಅಂದರೆ ಆಪ್ಷನ್ ಡಿ, ಚುನಾಯಿತ ದಿನದಿಂದ 5 ವರ್ಷದವರೆಗೆ. ಇವತ್ತು ಚುನಾಯಿತ ಆಗ್ಯಾರಂದರೆ ಇವತ್ತಿನಿಂದ 5 ವರ್ಷದವರೆಗೆ ಅವರ ಅಧಿಕಾರಾವಧಿ ಇರುತ್ತದೆ. ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 104. ಕರ್ನಾಟಕ ರಾಜ್ಯದಲ್ಲಿರುವ ಅಲ್ಪಾವಧಿ ಸಹಕಾರಿ ಸಾಲದ ವ್ಯವಸ್ಥೆ ಎಷ್ಟು ಹಂತದ್ದು ಇದೆ ಅಂದರೆ ಆಪ್ಷನ್ ಸಿ, 3 ಹಂತದ ವ್ಯವಸ್ಥೆ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅಲ್ಪಾವಧಿ ಸಹಕಾರಿ ಸಾಲದ ವ್ಯವಸ್ಥೆ 3 ಹಂತದ ವ್ಯವಸ್ಥೆ ಇರುತ್ತದೆ. ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 105. KMFನಿಂದ ಉತ್ಪಾದಿಸುವ ಪದಾರ್ಥಗಳಿಗೆ ಯಾವ ಬ್ರ್ಯಾಂಡ್ ಹೆಸರನ್ನು ಇಡಲಾಗಿದೆ? ಕರ್ನಾಟಕ ಮಿಲ್ಕ್ ಫೆಡರೇಷನ್ ಇಂದ ಉತ್ಪಾದಿಸುವ ಪದಾರ್ಥಗಳು ಯಾವ ಬ್ರ್ಯಾಂಡ್ ಹೆಸರು ಇಡಲಾಗಿದೆ ಅಂದರೆ ಆಪ್ಷನ್ ಬಿ, ನಂದಿನಿ ಬ್ರ್ಯಾಂಡ್ನ ಹೆಸರು ಇಡಲಾಗಿದೆ, ನಂದಿನಿ. ಪ್ರಶ್ನೆ ಸಂಖ್ಯೆ 106. ಈ ಕೆಳಗಿನ ಯಾವ ಸಹಕಾರ ಸಂಘಗಳು ದವಸ ಧಾನ್ಯಗಳನ್ನು ದಾಸ್ತಾನು ಮಾಡಲು ತಮ್ಮ ಸದಸ್ಯರಿಗೆ ಸೌಲಭ್ಯಗಳನ್ನು ಒದಗಿಸುತ್ತವೆ? ಈ ಕೆಳಗೆ ಆಪ್ಷನ್ ಕೊಟ್ಟಿರುವ 4ರಲ್ಲಿ ಯಾವ ಸಹಕಾರ ಸಂಘಗಳು ದವಸ ಧಾನ್ಯಗಳನ್ನು ದಾಸ್ತಾನು ಮಾಡಲು ತಮ್ಮ ಸದಸ್ಯರಿಗೆ ಸೌಲಭ್ಯಗಳನ್ನು ಒದಗಿಸುತ್ತವೆ ಅಂದರೆ ಆಪ್ಷನ್ ಎ, ಸಹಕಾರ ಮಾರುಕಟ್ಟೆ ಸಂಘಗಳು. ಇವು ತಮ್ಮ ಸದಸ್ಯರಿಗೆ ದವಸ ಧಾನ್ಯಗಳನ್ನು ದಾಸ್ತಾನು ಮಾಡಲು ಸೌಲಭ್ಯವನ್ನು ಒದಗಿಸುತ್ತವೆ. ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 107. ಭಾರತದಲ್ಲಿ ಸಹಕಾರಿ ಸಪ್ತಾಹವನ್ನು ಡ್ಯಾಶ್ ತಿಂಗಳಿನಲ್ಲಿ ಆಚರಿಸಲಾಗುತ್ತದೆ? ನಮ್ಮ ಭಾರತ ದೇಶದಲ್ಲಿ ಸಹಕಾರಿ ಸಪ್ತಾಹವನ್ನು ಯಾವ ತಿಂಗಳಿನಲ್ಲಿ ಆಚರಿಸಲಾಗುತ್ತೆ ಅಂದರೆ ಆಪ್ಷನ್ ಸಿ, ನವೆಂಬರ್ ತಿಂಗಳಿನಲ್ಲಿ. ನವೆಂಬರ್ 14ರಿಂದ 7 ದಿನಗಳ ಕಾಲ ಸಹಕಾರಿ ಸಪ್ತಾಹವನ್ನು ನಮ್ಮ ಭಾರತ ದೇಶದಲ್ಲಿ ಆಚರಿಸಲಾಗುತ್ತೆ. ಅದಕ್ಕೆ ಆಪ್ಷನ್ ಸಿ, ನವೆಂಬರ್ ಸರಿಯಾದ ಉತ್ತರ. ನೆಕ್ಸ್ಟ್ ಪ್ರಶ್ನೆ 108. ಕೃಷಿ ಕ್ಷೇತ್ರಕ್ಕೆ ಕೊಡುವ ಸಾಲಗಳಲ್ಲಿ ಉತ್ಪಾದನಾ ಸಾಲ ಎಂಬುದು ಅಂದರೆ ಕೃಷಿ ಕ್ಷೇತ್ರದಲ್ಲಿ ವ್ಯವಸಾಯ ಕ್ಷೇತ್ರದಲ್ಲಿ ಕೊಡುವ ಸಾಲದಲ್ಲಿ ಉತ್ಪಾದನಾ ಸಾಲ ಅಂದರೆ ಯಾವುದು ಅಂದರೆ ಬೆಳೆ ಸಾಲ. ಆಪ್ಷನ್ ಎ, ಬೆಳೆ ಸಾಲವನ್ನು ಉತ್ಪಾದನಾ ಸಾಲ ಅಂತ ಕರೀತಾರೆ ಕೃಷಿ ಕ್ಷೇತ್ರದಲ್ಲಿ. ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 109. ಸಹಕಾರ ಸಂಘದ ಬೈಲಾಗೆ ಮಾಡುವ ಯಾವುದೇ ತಿದ್ದುಪಡಿಯನ್ನು ಯಾರು ಅನುಮೋದಿಸುತ್ತಾರೆ? ಸಹಕಾರ ಸಂಘದ ಬೈಲಾಗೆ ಮಾಡುವ ಯಾವುದೇ ತಿದ್ದುಪಡಿಯನ್ನು ಯಾರು ಅನುಮೋದಿಸುತ್ತಾರೆ ಅಂದರೆ ಆಪ್ಷನ್
ಬಿ ಸಾಮಾನ್ಯ ಸಭೆ. ಆಪ್ಷನ್ ಬಿ ಸಾಮಾನ್ಯ ಸಭೆಯವರು ಈ ಸಹಕಾರ ಸಂಘದ ಬಯಲಾಗೆ ಮಾಡುವ ಯಾವುದೇ ತಿದ್ದುಪಡಿಯನ್ನು ಅನುಮೋದಿಸುತ್ತಾರೆ. ನೆಕ್ಸ್ಟ್ ಪ್ರಶ್ನೆ 110. ಈ ಕೆಳಗಿನವುಗಳಲ್ಲಿ ಯಾವುದು ಸಹಕಾರ ಕ್ಷೇತ್ರದ ಸಂಸ್ಥೆ? ಈ ಕೆಳಗಿನವುಗಳಲ್ಲಿ ಯಾವುದು ಸಹಕಾರ ಕ್ಷೇತ್ರದ ಸಂಸ್ಥೆ ಅಂದರೆ ಆಪ್ಷನ್ ಡಿ ಇಫ್ಕೋ. ಇಫ್ಕೋ ಅಂದರೆ ಇಂಡಿಯನ್ ಫಾರ್ಮರ್ಸ್ ಫರ್ಟಿಲೈಸರ್ ಕೋಆಪರೇಟಿವ್ ಲಿಮಿಟೆಡ್ ಅಂದರೆ ಭಾರತೀಯ ರೈತರ ರಸಗೊಬ್ಬರ ಸಹಕಾರಿ ಸಂಘ. ಇದು ಸಹಕಾರಿ ಕ್ಷೇತ್ರದ ಸಂಸ್ಥೆ. ಇನ್ನು NDDB ಅಂದರೆ ನ್ಯಾಷನಲ್ ಡೈರಿ ಡೆವಲಪ್ಮೆಂಟ್ ಬೋರ್ಡ್, ರಾಷ್ಟ್ರೀಯ ಡೈರಿ ಅಭಿವೃದ್ಧಿ ಮಂಡಳಿ. ಇದು ಅಲ್ಲ. RRB ರೀಜನಲ್ ರೂರಲ್ ಬ್ಯಾಂಕ್ಸ್, ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ಗಳು. ಇದೂ ಅಲ್ಲ. ನಬಾರ್ಡ್ ನ್ಯಾಷನಲ್ ಬ್ಯಾಂಕ್ ಆಫ್ ಅಗ್ರಿಕಲ್ಚರ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್, ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿಗಾಗಿ ರಾಷ್ಟ್ರೀಯ ಬ್ಯಾಂಕ್. ಇದು ಕೂಡ ಅಲ್ಲ. ಯಾವುದಂದರೆ ಇಫ್ಕೋ, IFFCO. ಇಫ್ಕೋ ಅಂದರೆ ಇಂಡಿಯನ್ ಫಾರ್ಮರ್ಸ್ ಫರ್ಟಿಲೈಸರ್ ಕೋಆಪರೇಟಿವ್ ಲಿಮಿಟೆಡ್, ಭಾರತೀಯ ರೈತರ ರಸಗೊಬ್ಬರ ಸಹಕಾರಿ ಸಂಘ. ಇದು ಮಾತ್ರ ಸಹಕಾರಿ ಕ್ಷೇತ್ರದ ಸಂಸ್ಥೆ ಆಗಿದೆ. ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 111. ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 ಜಾರಿಗೊಳಿಸುವಾಗ ಏನಾದರೂ ಅಡ್ಡಿ ಆತಂಕಗಳು ಬಂದಲ್ಲಿ ಅದನ್ನು ಸರಿಪಡಿಸುವ ಹೊಣೆ ಯಾರದು? ಅಂದರೆ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 ಜಾರಿಗೊಳಿಸುವಾಗ ಏನಾದರೂ ಅಡ್ಡಿ ಆತಂಕಗಳು ಬಂದರೆ ಅದನ್ನು ಯಾರು ಸರಿಪಡಿಸಬೇಕಂದ್ರೆ ರಾಜ್ಯ ಸರ್ಕಾರ. ಆಪ್ಷನ್ ಸಿ ರಾಜ್ಯ ಸರ್ಕಾರದ ಹೊಣೆಯಾಗಿರುತ್ತೆ ಅದನ್ನು ಸರಿಪಡಿಸೋದು. ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 112. ಹಾಪ್ಕಾಮ್ಸ್ ಎಂದರೆ ಅಂದರೆ ಹಾಪ್ಕಾಮ್ಸ್ದು ವಿಸ್ತೃತ ರೂಪ ಕೇಳಿದ್ದಾರೆ. ಹಾಪ್ಕಾಮ್ಸ್ ಅಂದರೆ HOPCOMS. ಹಾಪ್ಕಾಮ್ಸ್ ವಿಸ್ತೃತ ರೂಪ ಏನಂದರೆ ಆಪ್ಷನ್ ಸಿ ಹಾರ್ಟಿಕಲ್ಚರಲ್ ಪ್ರೊಡ್ಯೂಸರ್ಸ್ ಕೋಆಪರೇಟಿವ್ ಮಾರ್ಕೆಟಿಂಗ್ ಆ್ಯಂಡ್ ಪ್ರೊಸೆಸಿಂಗ್ ಸೊಸೈಟಿ ಲಿಮಿಟೆಡ್. ಇದು ಹಾಪ್ಕಾಮ್ದು ವಿಸ್ತೃತ ರೂಪ. ಆಪ್ಷನ್ ಸಿ ಸರಿಯಾದ ಉತ್ತರ. ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 113. ರಾಜ್ಯ ಸರ್ಕಾರದ ಯಶಸ್ವಿನಿ ಯೋಜನೆ ಈ ಕೆಳಗಿನ ಯಾವುದಕ್ಕೆ ಸಂಬಂಧಪಟ್ಟದ್ದು? ನಮ್ಮ ರಾಜ್ಯ ಸರ್ಕಾರದ ಯಶಸ್ವಿನಿ ಯೋಜನೆ ಅನ್ನೋದು ಯಾವುದಕ್ಕೆ ಸಂಬಂಧಪಟ್ಟಿದ್ದ ಅಂದರೆ ಆಪ್ಷನ್ ಎ ರೈತರ ಆರೋಗ್ಯ ಕಾಳಜಿಗೆ ಸಂಬಂಧಪಟ್ಟಿದ್ದು. ಇದು ಯಶಸ್ವಿನಿ ಯೋಜನೆ ರೈತರ ಆರೋಗ್ಯ ಕಾಳಜಿಗೆ ಸಂಬಂಧಪಟ್ಟದ್ದು. ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 114. KCS ಕಾಯ್ದೆ ಅನ್ವಯ ಈ ಕೆಳಗಿನಂತೆ ನಿಯಮಾವಳಿಯನ್ನು ಮಾಡಲು ರಾಜ್ಯ ಸರ್ಕಾರಕ್ಕೆ ಅಧಿಕಾರವಿದೆ. ಅಂದರೆ ಈ ಕೆಳಗೆ ಕೊಟ್ಟಿರೋ ಆಪ್ಷನ್ಗಳಲ್ಲಿ ಆಪ್ಷನ್ ಡಿ ಈ ಎಲ್ಲವು ಮೇಲಿನ ಎಲ್ಲವು ಅಂದರೆ ಇಡೀ ರಾಜ್ಯಕ್ಕೆ, ರಾಜ್ಯದ ಯಾವುದಾದ್ರೂ ಒಂದು ಭಾಗಕ್ಕೆ, ಯಾವುದಾದ್ರೂ ಒಂದು ವರ್ಗದ ಸಹಕಾರಿ ಸಂಘಗಳಿಗೆ, ಇವು ಮೂರಕ್ಕೂ ಕೂಡ ನಿಯಮಾವಳಿಗಳನ್ನು ಮಾಡಬಹುದು ರಾಜ್ಯ ಸರ್ಕಾರ. ಅದಕ್ಕೆ ಆಪ್ಷನ್ ಡಿ ಈ ಮೇಲಿನ ಎಲ್ಲವೂ ಸರಿಯಾದ ಉತ್ತರ. ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 115. ಭಾರತದಲ್ಲಿ ಸಹಕಾರಿ ಮೌಲ್ಯ ಮತ್ತು ತತ್ವಗಳನ್ನು ಯಾವ ಕಾಯ್ದೆಯ 2ನೇ ಶೆಡ್ಯೂಲ್ನಲ್ಲಿ ನಮೂದಿಸಲಾಗಿದೆ? ಭಾರತ ಸಹಕಾರಿ ಮೌಲ್ಯ ಮತ್ತು ತತ್ವಗಳನ್ನು ಯಾವ ಕಾಯ್ದೆಯ 2ನೇ ಶೆಡ್ಯೂಲ್ನಲ್ಲಿ ಹೇಳಲಾಗಿದೆ ಅಂದರೆ ಆಪ್ಷನ್ ಬಿ ಸರಿಯಾದ ಉತ್ತರ. ಬಹುರಾಜ್ಯ ಸಹಕಾರಿ ಕಾಯ್ದೆ 2002. ಬಹುರಾಜ್ಯ ಸಹಕಾರಿ ಕಾಯ್ದೆ 2002ರ 2ನೇ ಶೆಡ್ಯೂಲ್ನಲ್ಲಿ ಸಹಕಾರಿ ಮೌಲ್ಯ ಮತ್ತು ತತ್ವಗಳ ಬಗ್ಗೆ ಹೇಳಲಾಗಿದೆ. ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 116. ಕರ್ನಾಟಕ ರಾಜ್ಯ ಸಹಕಾರ ಕೃಷಿ ಮತ್ತು ಕೃತಿಯಾಗಿದೆ, ಮಿಸ್ಟೇಕ್ ಆಗಿದೆ, ಸರಿಯಾಗಿ ಮಾಡಿಕೊಳ್ಳಿ. ಕರ್ನಾಟಕ ರಾಜ್ಯ ಸಹಕಾರ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ಒಂದು ಏನು ಅಂದರೆ ಆಪ್ಷನ್ ಡಿ ಸರಿಯಾದ ಉತ್ತರ. ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕುಗಳ ಒಕ್ಕೂಟ. ಅದಕ್ಕೆ ಆಪ್ಷನ್ ಡಿ ಸರಿಯಾದ ಉತ್ತರ. ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 117. ಸಹಕಾರ ಕ್ಷೇತ್ರದಲ್ಲಿರುವ ಕ್ರಿಪ್ಕೋ ಈ ಕೆಳಕಂಡ ಯಾವ ವಸ್ತುಗಳ ಉತ್ಪಾದನೆಯಲ್ಲಿ ತೊಡಗಿದೆ? ಅಂದರೆ ಈ ಕ್ರಿಪ್ಕೋ ಅನ್ನೋದು ಕೆಳಗೆ ಕೊಟ್ಟಿರೋ ಆಪ್ಷನ್ಗಳಲ್ಲಿ ಯಾವ ವಸ್ತುಗಳ ಉತ್ಪಾದನೆಯಲ್ಲಿ ತೊಡಗಿಕೊಂಡಿದೆ ಅಂದರೆ ಆಪ್ಷನ್ ಸಿ ಗೊಬ್ಬರ. ಕ್ರಿಪ್ಕೋ ಅನ್ನೋದು ಗೊಬ್ಬರಗಳ ಉತ್ಪಾದನೆಗೆ ತೊಡಗಿಕೊಂಡಿದೆ. ಕ್ರಿಪ್ಕೋ ಅಂದರೆ ವಿಸ್ತೃತ ರೂಪ ಕೃಷಕ್ ಭಾರತಿ ಕೋಆಪರೇಟಿವ್ ಲಿಮಿಟೆಡ್. ಕೃಷಕ್ ಭಾರತಿ ಸಹಕಾರ ಲಿಮಿಟೆಡ್ ಅಂತ ಕರೀತಾರೆ, ನೆನಪಿಟ್ಕೋಬೇಕಿದು. ಕೃಷಕ್ ಭಾರತಿ ಕೋಆಪರೇಟಿವ್ ಲಿಮಿಟೆಡ್. ಕ್ರಿಪ್ಕೋ ಅನ್ನೋದು ಗೊಬ್ಬರಗಳ ಉತ್ಪಾದನೆಯಲ್ಲಿ ತೊಡಗಿದೆ. ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 118. ಗ್ರಾಮೀಣ ಪತ್ತಿನ ಸಹಕಾರ ಸಂಘಗಳನ್ನು ಪುನರುಜ್ಜೀವನಗೊಳಿಸಲು ನಿಯಮಿಸಲಾದ
ಟಾಸ್ಕ್ ಫೋರ್ಸ್ ಯಾವುದು? ಅಂದರೆ ಗ್ರಾಮೀಣ ಪತ್ತಿನ ಸಹಕಾರ ಸಂಘಗಳನ್ನು ಪುನರುಜ್ಜೀವನಗೊಳಿಸಲು ಒಂದು ಟಾಸ್ಕ್ ಫೋರ್ಸನ್ನು ಮಾಡ್ಯಾರ. ಆ ಟಾಸ್ಕ್ ಫೋರ್ಸ್ ಯಾವುದು ಅಂದರೆ ಆಪ್ಷನ್ ಬಿ ವೈದ್ಯನಾಥನ್ ಕಮಿಟಿ. ಆಪ್ಷನ್ ಬಿ ವೈದ್ಯನಾಥನ್ ಕಮಿಟಿ ಸರಿಯಾದ ಉತ್ತರ. 119ನೇ ಪ್ರಶ್ನೆ, ಈ ಕೆಳಗಿನ ಯಾವುದು ಸಹಕಾರ ತತ್ವ ಅಲ್ಲ? ಅಂದರೆ ಈ ಕೆಳಗೆ ಆಪ್ಷನ್ ಕೊಟ್ಟಿದ್ದಾರಲ್ಲ, ಇದರಲ್ಲಿ ಯಾವುದು ಸಹಕಾರ ತತ್ವ ಅಲ್ಲ? ಇವುಗಳಲ್ಲಿ ಯಾವುದು ಸಹಕಾರ ತತ್ವ ಅಲ್ಲ? ಸ್ವಇಚ್ಛೆಯ ಸದಸ್ಯತ್ವ, ಇದು ಒಂದು ಸಹಕಾರ ತತ್ವ. ಪ್ರಜಾತಾಂತ್ರಿಕ ಸದಸ್ಯರ ನಿಯಂತ್ರಣ, ಇದು ಕೂಡ ಒಂದು ಸಹಕಾರ ತತ್ವ. ಸಹಕಾರ ಸಂಸ್ಥೆಗಳ ನಡುವೆ ಸಹಕಾರ, ಇದು ಕೂಡ ಒಂದು ಸಹಕಾರ ತತ್ವ ಆಗಿದೆ. ಆದರೆ ಆಪ್ಷನ್ ಡಿ ಪರಿಸರ ಸಂರಕ್ಷಣೆ, ಇದು ಒಂದು ಸಹಕಾರ ತತ್ವ ಅಲ್ಲ. ಇದು ಸರಿಯಾದ ಉತ್ತರ, ಪರಿಸರ ಸಂರಕ್ಷಣೆ. ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 120. ಈ ರಾಜ್ಯದಲ್ಲಿ ಅಲ್ಪಾವಧಿ ಮತ್ತು ದೀರ್ಘಾವಧಿ ಸಹಕಾರ ಸಾಲ ವ್ಯವಸ್ಥೆಯನ್ನು ಒಗ್ಗೂಡಿಸಲಾಗಿದೆ. ಅಂದರೆ ಯಾವ ರಾಜ್ಯದಲ್ಲಿ ಅಲ್ಪಾವಧಿ ಮತ್ತು ದೀರ್ಘಾವಧಿ ಸಹಕಾರಿ ಸಾಲವನ್ನು ಒಂದುಗೂಡಿಸಲಾಗಿದೆ? ಯಾವುದಾ ರಾಜ್ಯ ಅಂದರೆ ಆಪ್ಷನ್ ಡಿ ಆಂಧ್ರ ಪ್ರದೇಶ. ಆಂಧ್ರ ಪ್ರದೇಶದಲ್ಲಿ ಅಲ್ಪಾವಧಿ ಮತ್ತು ದೀರ್ಘಾವಧಿ ಸಹಕಾರ ಸಾಲವನ್ನು ಒಂದುಗೂಡಿಸಲಾಗಿದೆ. ಇವೆರಡು ವ್ಯವಸ್ಥೆಯನ್ನು ಒಂದುಗೂಡಿಸಲಾಗಿದೆ, ಒಂದು ಮಾಡಲಾಗಿದೆ. ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 121. CBS ವಿಸ್ತೃತ ರೂಪ. CBS ಅಂದರೆ ಏನು? ಆಪ್ಷನ್ ಡಿ ಸರಿಯಾದ ಉತ್ತರ, ಕೋರ್ ಬ್ಯಾಂಕಿಂಗ್ ಸೊಲ್ಯೂಷನ್. CBS ಅಂದರೆ ಅದರ ವಿಸ್ತೃತ ರೂಪ ಕೋರ್ ಬ್ಯಾಂಕಿಂಗ್ ಸೊಲ್ಯೂಷನ್. ಆಪ್ಷನ್ ಡಿ ಸರಿಯಾದ ಉತ್ತರ. ಪ್ರಶ್ನೆ ಸಂಖ್ಯೆ 122. ಸಹಕಾರಿ ಸಂಘಗಳ ಕಾರ್ಯಗಳನ್ನು ಬಲಿಷ್ಠಗೊಳಿಸಲು ರಾಷ್ಟ್ರೀಯ ಸಹಕಾರಿ ಅಭಿವೃದ್ಧಿ ನಿಗಮ NCDC ಎಷ್ಟನೇ ಇಸವೆಯಲ್ಲಿ ಸ್ಥಾಪಿಸಲಾಯಿತು? ಅಂದರೆ ಈ ಸಹಕಾರಿ ಸಂಘಗಳ ಕಾರ್ಯಗಳನ್ನು ಬಲಿಷ್ಠಗೊಳಿಸಲು ರಾಷ್ಟ್ರೀಯ ಸಹಕಾರಿ ಅಭಿವೃದ್ಧಿ ನಿಗಮ NCDC ಎಷ್ಟನೇ ಇಸವಿಯಲ್ಲಿ ಸ್ಥಾಪಿಸಲಾಯಿತು? ಅಂದರೆ ಆಪ್ಷನ್ ಸಿ ಸರಿಯಾದ ಉತ್ತರ. 1963ರಲ್ಲಿ ಈ NCDCಯನ್ನು ಸ್ಥಾಪಿಸಲಾಗುತ್ತೆ. ಅದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ 1963. ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 123. ಈ ಕೆಳಕಂಡ ಯಾವ ಕಾಯ್ದೆ ಬ್ಯಾಂಕಿಂಗ್ ಕ್ಷೇತ್ರದ ಅನುತ್ಪಾದಕ ಆಸ್ತಿಗಳ ಸಮಸ್ಯೆಗೆ ಸಂಬಂಧಿಸಿದ್ದಲ್ಲ? ಈ ಕೊಟ್ಟಿರೋ 4 ಆಪ್ಷನ್ಗಳಲ್ಲಿ ಯಾವ ಕಾಯ್ದೆ ಬ್ಯಾಂಕಿಂಗ್ ಕ್ಷೇತ್ರದ ಅನುತ್ಪಾದನಾ ಆಸ್ತಿಗೆ ಸಮಸ್ಯೆಗೆ ಸಂಬಂಧಿಸಿದ್ದಲ್ಲ? ಯಾವುದಂದರೆ ಆಪ್ಷನ್ ಸಿ ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ಸ್ ಕಾಯ್ದೆ. ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ಸ್ ಕಾಯ್ದೆ ಇದು ಬ್ಯಾಂಕಿಂಗ್ ಕ್ಷೇತ್ರದ ಅನುತ್ಪಾದಕ ಆಸ್ತಿಗೆ ಸಮಸ್ಯೆಗೆ ಸಂಬಂಧಿಸಿದ್ದ ಅಲ್ಲ. ಅದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ. ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 124. ಸಹಕಾರಿ ಸಂಘದ ಬೈಲಾಗಳು ಈ ಕೆಳಗಿನ ಮಾಹಿತಿಯನ್ನು ಹೊಂದಿರುತ್ತವೆ. ಈ ಸಹಕಾರಿ ಸಂಘದ ಬೈಲಾಗಳು ಯಾವ್ಯಾವುದರ ಬಗ್ಗೆ ಮಾಹಿತಿ ಹೊಂದಿರುತ್ತವೆ ಅಂದರೆ ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಅಂದರೆ ಕಾರ್ಯದ ಕ್ಷೇತ್ರದ ಬಗ್ಗೆ, ಸಂಘದ ಉದ್ದೇಶಗಳ ಬಗ್ಗೆ, ನಿವ್ವಳ ಲಾಭದ ಹಂಚಿಕೆ ಬಗ್ಗೆ, ಈ 3ರ ಬಗ್ಗೆ ಕೂಡ ಮಾಹಿತಿಯನ್ನು ಹೊಂದಿರ್ತವೆ ಈ ಬೈಲಾಗಳು. ಅದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಈ ಮೇಲಿನ ಎಲ್ಲವೂ. ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 125 ಮತ್ತು ಕೊನೆಯ ಪ್ರಶ್ನೆ. ಆರ್ಥಿಕ ಸುಧಾರಣೆಯ ಸಂದರ್ಭದಲ್ಲಿ LPG ಎಂದರೆ? LPG ಅಂದರೆ ಗ್ಯಾಸ್ ಅಲ್ಲ. ಈ ಆರ್ಥಿಕ ಸುಧಾರಣೆ ಸಂದರ್ಭದಲ್ಲಿ LPG ಅಂದರೆ ವಿಸ್ತೃತ ರೂಪ ಕೇಳಿದ್ದಾರೆ. ಯಾವುದಂದರೆ ಸರಿಯಾದ ಉತ್ತರ ಆಪ್ಷನ್ ಸಿ ಲಿಬರಲೈಸೇಷನ್, ಪ್ರೈವೇಟೈಸೇಷನ್ ಆ್ಯಂಡ್ ಗ್ಲೋಬಲೈಸೇಷನ್. ಸರಿಯಾದ ಉತ್ತರ ಸಿ. LPG ಅಂದರೆ ಆರ್ಥಿಕ ಸುಧಾರಣೆ ಸಂದರ್ಭದಲ್ಲಿ LPG ಅಂದರೆ ಏನಂದರೆ ಲಿಬರಲೈಸೇಷನ್, ಪ್ರೈವೇಟೈಸೇಷನ್ ಆ್ಯಂಡ್ ಗ್ಲೋಬಲೈಸೇಷನ್. ಫ್ರೆಂಡ್ಸ್, ಇಲ್ಲಿಯವರೆಗೂ ಈ RDCCಯ ಪ್ರೀವಿಯಸ್ ಇಯರ್ ಕ್ವಶನ್ಸ್, ಅದು ಸಹಕಾರಿ ವಿಷಯಕ್ಕೆ ಸಂಬಂಧಿಸಿದ 50 ಪ್ರಶ್ನೆಗಳು. ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಮತ್ತು ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಇದೇ ಪ್ರಶ್ನೆ ಪತ್ರಿಕೆಯ ಬ್ಯಾಂಕಿಂಗ್ ಸಂಬಂಧಪಟ್ಟ ಮತ್ತು ಭಾರತ ಸಂವಿಧಾನದ ಸಂಬಂಧಪಟ್ಟ ತಲಾ 25 ಪ್ರಶ್ನೆಗಳು, ಒಟ್ಟು 50 ಪ್ರಶ್ನೆಗಳ ಬಗ್ಗೆ ವಿಡಿಯೋ ಬರಲಿದೆ. ಅದಕ್ಕೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತು ಇನ್ನೊಂದು ವಿಷಯ, ಈ ಚಾನಲಲ್ಲಿ ನಿಮಗೆ ಬರೀ ಎಜುಕೇಷನ್ ಬಗ್ಗೆ ಅಷ್ಟೇ ಅಲ್ಲ, ಜೊತೆಗೆ ಕಂಟೆಂಟ್ ಕ್ರಿಯೇಷನ್ ಅಂದರೆ ಯೂಟ್ಯೂಬ್ ವೀಡಿಯೋಸ್ ಮಾಡೋದಾಗಲಿ, ಇನ್ಸ್ಟಾಗ್ರಾಮಲ್ಲಿ ವೀಡಿಯೋಸ್ ಆಗಲಿ, ವೈರಲ್ ಆಗಲಿ, ಫೇಮಸ್ ಆಗೋದಾಗಲಿ, ವಿಡಿಯೋ ಎಡಿಟಿಂಗ್, ಫೋಟೋ ಎಡಿಟಿಂಗ್, ಗ್ರಾಫಿಕ್ ಡಿಸೈನ್, ಇಂಥ ಎಲ್ಲ ಸ್ಕಿಲ್ಸ್ಗಳನ್ನು ಕೂಡ ಅದರ ಬಗ್ಗೆಗಳು ವಿಡಿಯೋ ಸಿಗುತ್ತವೆ. ಅದಕ್ಕೆ ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.